ಬಾಳೆಬೈಲ್ ಲೇಔಟ್ನಲ್ಲಿ ಗುಡ್ಡ ಕುಸಿಯುವ ಆತಂಕ. ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ತೀರ್ಥಹಳ್ಳಿ ಸಮೀಪದ ಬಾಳೆಬೈಲ್ ಲೇಔಟ್ನಲ್ಲಿ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಲೇಔಟ್ನ ಪಕ್ಕದ ಮನೆಯ ನಿವಾಸಿಗಳು ಆತಂಕದಲ್ಲಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಾಳೆಬೈಲ್ ಬರುತ್ತೆ. ಈ ಭಾಗದಿಂದ ಗೀತಾ ಇವರು ಎಲೆಕ್ಟ್ ಆಗಿದ್ದಾರೆ, ಗೀತಾ ರಮೇಶ್ ಉಪಾಧ್ಯಕ್ಷರು. ಇದರೊಳಗೆ ಏನಾಗಿದೆ, ಆಕ್ಚುಲಿ ಇದರೊಳಗೆ ಗ್ರಾಮೀಣ ಪ್ರದೇಶನೂ ಸೇರುತ್ತೆ ಮತ್ತು ಟೌನ್ ಪಂಚಾಯತಿ ಸೇರುತ್ತೆ. ಲಕ್ಷ್ಮಿ ಮತ್ತು ಅವ್ರ ಕುಟುಂಬದವರು ಈ ಮನೆಯಲ್ಲಿ ವಾಸ ಇದ್ದಾರೆ. ಈಗ ಈ ಲೇಔಟ್ ಆಗೋಕ್ಕಿಂತ ಮುಂಚೆನೇ ಅವ್ರು ವಾಸ ಇದ್ದವರು. ಅದೊಂದು 15-20 ವರ್ಷದಿಂದ ಕೇಸ್ ನಡೀತಾ ಇತ್ತು. 15-20 ವರ್ಷದಿಂದ ಕೇಸ್ ನಡೀತಾ ಇದೆ. ನಾನು ನಡೆಸಿದ್ದೀನಿ, ಬೇರೆಯವರು ನಡೆಸಿದ್ದಾರೆ ಈ ಕೇಸನ್ನು. ನಮಗೆ ಈಗ ಆಗಿರ್ತಕ್ಕಂಥ ನಾನು 2 ತಿಂಗಳು ಮೊದಲು ಕೂಡ ನಾನು ಎಸ್ ಕೃಷ್ಣಮೂರ್ತಿ ಅವ್ರಿಗೆ ಹೇಳಿದ್ದೀನಿ, ನಾನು ಸೆಟ್ಲ್ ಮಾಡ್ಕೊಳ್ಳಿ ಅದು, ಅವ್ರಿಗೆ ರಕ್ಷಣೆ ಕೊಡಿ ಅಂತ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಈಗ ಇವರು ಇಲ್ಲಿ ಮನೆ ಇದೆ ಅಂತ ಅಂದಮೇಲೆ ಅಲ್ಲಿವರೆಗೆ ಧರಿಸಬಾರ್ದಾಗಿತ್ತು. ಮಳೆ ಮುಂದುವರಿಯುವುದರಿಂದ ಗುಡ್ಡ ಕುಸಿಯುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಎಂದು ಸ್ಥಳೀಯರು ಮನವಿಯನ್ನ ಮಾಡಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದ ಕಿಮ್ಮನೆ ರತ್ನಾಕರ್ ಅವರು ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದು ಅಗತ್ಯ ಕ್ರಮಗಳ ಕುರಿತು ಚರ್ಚಿಸಿದ್ರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಗೀತಾ ರಮೇಶ್ ಹಾಗೂ ಮುಳಬಾಗಿಲು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಶಿವರಾಜ್ಪುರ ಮಂಜುನಾಥ್ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು. ಈಗೇನಾದರೂ ನಾಳೆ ಎಲ್ಲಾದರೂ 5 ಜನ ಕುಟುಂಬದವರು ಇದ್ದಾರೆ, 5-6 ಜನ ವಾಸ ಮಾಡ್ತಾ ಇದ್ದಾರೆ. ಈ ಪ್ರಾಕೃತಿಕವಾಗಿ ಬಂದು ಮಳೆ ಬಂದು ಜಾಸ್ತಿಯಾಗಿ ಧರಿಸಿ ಮನೆ ಹೋಗೋದು, ಜೀವ ಹೋಗೋದು ಒಂದು ಭಾಗ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥ ಕೆಲಸ. ನಾನು ಅವರಿಗೆ ಒಂದು 2 ತಿಂಗಳು ಮೊದಲೇ ಹೇಳ್ತೀನಿ, ಬೇಸಿಗೆಯಲ್ಲಿ ಹೇಳಿದ್ದೀನಿ, ಕರೆದು ಕೂತ್ಕೊಂಡು ಸೆಟ್ಲ್ ಮಾಡಿ ಅಂತ. ಇಲ್ಲಿವರೆಗೆ ಮಾಡಿಲ್ಲ. ಇವತ್ತು ನಾನು ಅವ್ರಿಗೆ ಕಂಪ್ಲೇಂಟ್ ಕೂಡ ಕೇಳಿದ್ದೇನೆ, ಪೊಲೀಸ್ ಕಂಪ್ಲೇಂಟ್ ಕೂಡ ಕೇಳಿದ್ದೇನೆ. ನಾಳೆ ಏನಾದರೂ ವ್ಯತ್ಯಾಸ ಆದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕಾಗತ್ತೆ. ಮತ್ತು ಉದ್ದೇಶಪೂರ್ವಕವಾಗಿ ಇವ್ರನ್ನ ಮನೆ ಬಿಡಿಸ್ಬಿಟ್ಟು ಆಸ್ತಿ ಅವ್ರ ಪರ ಮಾಡ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಕ್ರಿಮಿನಲ್ ಉದ್ದೇಶ ಏನಿದೆ ಅದನ್ನು ನಾನು ಖಂಡಿಸ್ತೇನೆ ಮತ್ತು ಅದನ್ನು ಸಾರ್ವಜನಿಕಗೊಳಿಸೋಕೆ ನಾವು ನಾಡೋದು ಪ್ರತಿ ಪಾದಯಾತ್ರೆ ಉಂಟು, ಆ ದಿನ ಇಲ್ಲಿಗೂ ಬರ್ತೇನೆ. ಅದು ಅವತ್ತು ಕೂಡ ಬರ್ತೇನೆ. ಅದನ್ನು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು. ಮುಂಚೆ ರಿಟರ್ನಿಂಗ್ ವಾಲ್ ಮಾಡಿ ಅಂತ ಹೇಳಿದೆ 2 ತಿಂಗಳು ಮೊದಲು. ತೆಗಿಬೇಡಿ ಅದನ್ನು, ಈಗ ಧರಿಸೋಗಿದೆ, ಅವರು ವಾಸ ಇದ್ದಾರೆ, ಅದನ್ನು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಅವರಿಗೆ, ನೀವು ಹೋಗಿ ಕ್ರಿಮಿನಲ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೇನೆ. ಪೊಲೀಸರ ಹತ್ರ ಕೊಡಿ ಅಂತ ಹೇಳಿದ್ದೇನೆ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.